ಕೊನೆಗೂ ಭಾರತೀಯ RRB ರೈಲ್ವೆ ಇಲಾಖೆಯಿಂದ ನಿಮಗೊಂದು ಭರ್ಜರ್ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ದಿನಾಂಕ ಮುಗಿದಿತ್ತು. ಅಂದ್ರೆ 20/2/2026 ತನಕ ದಿನಾಂಕನ ಮಾಡಿದ್ರು. ಆ ಒಂದು ದಿನಾಂಕನ ಈಗ ಮತ್ತೆ ವಿಸ್ತರಣೆ ಮಾಡಿದೆ RRB ರೈಲ್ವೆ ಇಲಾಖೆ. ಸುಮಾರು 22,000 ಪೋಸ್ಟು RRB ರೈಲ್ವೆ ಇಲಾಖೆಯಲ್ಲಿ ಎಷ್ಟು ಹೇಳಿ 22,000 ಪೋಸ್ಟು. ತುಂಬಾ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ಇದು ಅರ್ಜಿ ಪ್ರಾರಂಭ ಇದೆಯಾ ಅಥವಾ ಕೊನೆ ದಿನಾಂಕ ಮುಗಿದಿದೆಯಾ ಅಥವಾ ಅರ್ಜಿ ಕರೆದಿದ್ದಾರಾ ಇಲ್ಲ ಅಂತ ಏನೂ ಗೊತ್ತಿಲ್ಲ ನಿಮಗೆ. ಆದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಇದೆ. ಈ ಒಂದು ದಿನಾಂಕನ ವಿಸ್ತರಣೆ ಮಾಡಿದ್ದಾರೆ. ಎಲ್ಲಿಂದ ಎಲ್ಲಿ ತನಕ ವಿಸ್ತರಣೆ ಆಗಿರತ್ತೆ, ಯಾವ ಒಂದು ಪೋಸ್ಟ್ ವಿಸ್ತರಣೆ ಆಗಿರತ್ತೆ ಮತ್ತು ಯಾವ ಒಂದು ಪೋಸ್ಟ್ ಇದು ಈ ಒಂದು ನೇಮಕಾತಿ ಇರತ್ತೆ, ಪ್ರತಿಯೊಂದು ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. 2026 ಹೊಸದಾಗಿ ರೈಲ್ವೆ ಇಲಾಖೆ ನೇಮಕಾತಿ ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ವಿಡಿಯೋ ಕೊನೆತನಕ ನೋಡಿ. ಯಾರು ಫೇಸ್ಬುಕ್ ಪೇಜು ಮತ್ತು ಈ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡ್ಕೊಂಡಿಲ್ಲ, ಬೇಗ ಫಾಲೋ ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಒಂದೊಂದಾಗಿ ತಿಳಿಸ್ಕೊಡ್ತೇನೆ. ನೋಡ್ತಾ ಇರ್ಬೋದು, ಹೊಸದಾಗಿ ಅಧಿಸೂಚನೆ ಪ್ರಕಟ ಮಾಡಿದ್ದಾರೆ. ಈ ಹಿಂದೆ 27/12/2025 ಒಂದು ನೋಟಿಸ್ ಪ್ರಕಟ ಮಾಡಿದ್ರು. ಅದ್ರ ಬಳಿಕ ಈಗ ಮತ್ತೊಂದು ಅಧಿಸೂಚನೆ ಪ್ರಕಟ ಆಗಿರತ್ತೆ. ಇಲ್ಲಿ ತಿಳಿಸ್ಕೊಟ್ಟಿರುವಂಥ ಮಾಹಿತಿಗಳ ಪ್ರಕಾರ ಇಲ್ಲಿ ಕಾಣಿಸ್ತಾ ಇರ್ಬೋದು. ಮೊದಲಿಗೆ ಅಧಿಸೂಚನೆ ಇದ್ದಿದ್ದು ಇಲ್ಲಿ ನೋಡಿ. ಈ ಒಂದು ಮೊದಲಿಗೆ ಅಪ್ಲಿಕೇಶನ್ ಡೇಟ್ ಇತ್ತು RRB ರೈಲ್ವೆ ಇಲಾಖೆಯಲ್ಲಿ ಸುಮಾರು 22,000 ಪೋಸ್ಟಿಗೆ ಸಂಬಂಧಪಟ್ಟಂತೆ ಈ ಒಂದು ದಿನಾಂಕ ಇತ್ತು. ಆದರೆ ಈ ಒಂದು ದಿನಾಂಕನ ಮತ್ತೆ ವಿಸ್ತರಣೆ ಮಾಡಿದ್ದಾರೆ. ಇಲ್ಲಿ ತನಕ ಇಲ್ಲಿ ನೋಡಿ, ಡೇಟು 31/1/2026 ಅಪ್ಲಿಕೇಶನ್ ಸ್ಟಾರ್ಟ್ ಆಗತ್ತೆ. ಅದ ನಂತರ ಕೊನೆಯ ದಿನಾಂಕ 2/3/2026 ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಇರತ್ತೆ. ಅರ್ಥ ಮಾಡ್ಕೊಳ್ಳಿ, 31/1/2026 ಅಪ್ಲಿಕೇಶನ್ ಸ್ಟಾರ್ಟ್ ಆಗತ್ತೆ. RRB ರೈಲ್ವೆ ಇಲಾಖೆಯಲ್ಲಿ 22,000 ಪೋಸ್ಟು 2026 ಸ್ಟಾರ್ಟ್ ಮಾಡ್ಬೇಕಂತೇಳಿ ಆ ಒಂದು ಡೇಟನ್ನು ಮುಂದಕ್ಕೆ ಹಾಕ್ತಾ ಈಗ ಇಲ್ಲಿ ತನಕ ಕೊನೆಗೂ ತಂದಿಟ್ಟಿದ್ದಾರೆ. ಕೊನೆಯದಾಗಿ ಹೇಳೋದು 2/3/2026 ತನಕ ಅವಕಾಶ ಕೊಟ್ಟಿದ್ದಾರೆ. ಮತ್ತು ಕೆಲವು ಜನಕ್ಕೆ ಗೊತ್ತೇ ಇಲ್ಲ, ಈ ಒಂದು 22 ಪೋಸ್ಟ್ ಇದಾವಲ್ಲ, 22,000 ಪೋಸ್ಟು 22 ಅಲ್ಲ, ಈ ಒಂದು ಪೋಸ್ಟು ಯಾವ ಒಂದು ಇಲಾಖೆ ಮತ್ತು ಯಾವ ಒಂದು ಪೋಸ್ಟು ಅದು ನಿಮಗೆ ಗೊತ್ತೇ ಇಲ್ಲ. ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅದು ಕೂಡ. ಮತ್ತು ವೇತನ ಯಾವ ರೀತಿಯಾಗಿರತ್ತೆ, ಪೋಸ್ಟ್ ಯಾವುದಿರತ್ತೆ. ಇಲ್ಲಿ ನೋಡಿ ಯಾವ್ದು ಪೋಸ್ಟ್ ಇದೆ ಕಾಣಿಸ್ತಾ ಇರ್ಬೋದು. ಅಸಿಸ್ಟೆಂಟ್ ಹುದ್ದೆಗಳು. ಈ ಒಂದು ಅಸಿಸ್ಟೆಂಟದಲ್ಲೇ ವಿವಿಧ ಪ್ರಕಾರ ಇರತ್ತೆ. ಆ ಎಲ್ಲ ನಾನು ಪ್ರತಿಯೊಂದು ಕೂಡ ತಿಳಿಸ್ಕೊಡಲ್ಲ. ಸಹಾಯಕ ಲೋಕೋ ಪೈಲಟು ಅದೆಲ್ಲ ಖಾಲಿ ಇರತ್ತೆ. TC ಹುದ್ದೆಗಳಾಗ್ಬೋದು ಅಥವಾ ಪಾಯಿಂಟ್ ಮ್ಯಾನ್ ಹುದ್ದೆ ಆಗ್ಬೋದು, ಇತರೆ ಸೇರಿದಂತೆ ವಿವಿಧ ಪೋಸ್ಟ್ ಇರತ್ತೆ. ನಾನು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ 22,000 ಪೋಸ್ಟ್ ಇದು ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೇನೆ. ಎಲ್ಲಿ ಯಾವ ರೀತಿಯಾಗಿ ಹೆಂಗೆ ಕರೀತಿದ್ದಾರೆ ಅಂತೇಳಿ. ಆ ಒಂದು ವಿಡಿಯೋ ಇನ್ನೂ ತನಕ ಯಾರು ನೋಡಿಲ್ಲ, ಮೇಲಗಡೆ ಐಕಾರ್ಡ್ನಲ್ಲಿ ಹಾಕಿರ್ತೀನಿ ಅಥವಾ ತೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ, ಚೆಕ್ ಮಾಡ್ಕೋತೀರಿ. ನಾನು 2025 ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೇನೆ. ತುಂಬ ಜನ ಆ ಒಂದು ವಿಡಿಯೋ ಕೂಡ ನೋಡಿರ್ಬೋದು. ಆದರೆ ಈಗ ಆ ಒಂದು ದಿನಾಂಕನ ತಿಳಿಸ್ಕೊಟ್ಟಿತ್ತಲ್ಲ ಆ ಒಂದು ನೋಟಿಸ್ದಲ್ಲಿ, ಆ ಒಂದು ದಿನಾಂಕನ ವಿಸ್ತರಣೆ ಮಾಡಿದ್ದಾರೆ. ಆ ಒಂದು ವಿಸ್ತರಣೆ ಬಗ್ಗೆ ಮಾಹಿತಿ ಇರತ್ತೆ. ಇದು ಇಲ್ಲಿ ನೋಡಿ, ಇದು ವಿಸ್ತರಣೆ ಡೇಟು, ಇದು ಅಡ್ವರ್ಟೈಸ್ ಮೊದಲಿಗೆ ರಿಲೀಸ್ ಮಾಡಿದಂಥ ಡೇಟು, ಇದು ಇವತ್ತು ರಿಲೀಸ್ ಮಾಡಿದಂಥ ಡೇಟು. ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿರಬೇಕು. ಮತ್ತು ಇನ್ನೊಂದು ಹೇಳಬೇಕು ನಿಮಗೆ, ಈ ಒಂದು ನೋಟಿಸ್ ಆಗಿರೋದು ಫ್ರೆಶ್ ಆಗಿರತ್ತೆ. ಫ್ರೆಶ್ ನೋಟಿಸು 19/1/2026 ಅಧಿಸೂಚನೆ ಪ್ರಕಟ ಮಾಡಿದ್ದಾರೆ ನೋಡಿ. 19/1/2026 ಅಧಿಸೂಚನೆ ಆಗಿರತ್ತೆ. ಅಂದರೆ 2-3 ದಿನ ಹಿಂದ್ಗಡೆ ನೋಟಿಸ್ ಪ್ರಕಟ ಆಗಿದೆ RRB ರೈಲ್ವೆ ಇಲಾಖೆಯಿಂದ. ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ಹೇಳಬೇಕು, ಈ ಒಂದು ಅಸಿಸ್ಟೆಂಟ್ ಹುದ್ದೆಗಳು ಅಂದರೆ ಸಹಾಯಕ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಲ್ಲ, ಏನಾಗಿರಬೇಕು, ನೀವೇನಾದರೂ ಪದವಿ ಆದವರು ಅಥವಾ ಡಿಪ್ಲೊಮಾ ಆದವರು ಅಥವಾ ಸೆಕೆಂಡ್ PUC ಇಷ್ಟರಲ್ಲಿ ಯಾವುದಾದ್ರೂ ಪಾಸ್ ಆಗಿದ್ರೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. ಆದರೆ ಇನ್ನೂ ಅಪ್ಲಿಕೇಶನ್ ಇಲ್ಲ. ಅಪ್ಲಿಕೇಶನ್ ಸ್ಟಾರ್ಟ್ ಆಗಿತ್ತು, ಆದರೆ ಕೆಲವೊಂದು ಕಾರಣಗಳಿಂದ ಇಲ್ಲಿ ಡೇಟನ್ನು ನೋಡಿ ಇಲ್ಲಿ ತನಕ ಕೊಟ್ಟಿದ್ದಾರೆ. ಈಗ ಮತ್ತೊಮ್ಮೆ ಸರಿಯಾಗಿ ನಿಮಗೆ 31/1/2026 2/3/2026 ತನಕ ಅವಕಾಶಗಳನ್ನು ಕೊಟ್ಟಿರ್ತಾರೆ. ಇನ್ಮೇಲೆ ಕೊಡ್ತಿದ್ದಾರೆ. ಇದೊಂದು ಒಳ್ಳೆಯ ಅವಕಾಶ, ಮಿಸ್ ಅಂತೂ ಮಾಡ್ಕೋಬೇಡಿ. ಅಪ್ಲಿಕೇಶನ್ ಸ್ಟಾರ್ಟ್ ಆದಮೇಲೆ ಆಫೀಸಲ್ಲಿ ಇರುವಂಥ RRB ರೈಲ್ವೆ ಇಲಾಖೆಯಿಂದ ಇನ್ನೊಂದು ನೋಟಿಸ್ ಆಗತ್ತೆ. ಅದು 31 ಇದೆಯಲ್ಲ, 2 ದಿನ ಮುಂಚಿತವಾಗಿನ ನೋಟಿಸ್ ಆಗತ್ತೆ. 2 ದಿನ ಮುಂಚಿತ ನೋಟಿಸ್ ಆದ ತಕ್ಷಣ ನಿಮಗೆ ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಇರತ್ತೆ. ಯಾರು ಈ ಒಂದು ಚಾನಲನ್ನು ಪೇಜಿಗೆ ಫಾಲೋ ಮಾಡ್ಕೊಂಡಿಲ್ಲ, ಫಾಲೋ ಮಾಡ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ 7ನೇ ವೇತನಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಹಂತವಾಗಿ ಸ್ಯಾಲ್ರಿ ಕೊಡ್ತಾರೆ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ.